ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇನ್ಸ್ಟೆಂಟ್ ದೋಸೆ, ತುಂಬ ಸಾಫ್ಟ್ ಆಗಿರುವಂತಹ ಈ ದೋಸೆ ತುಂಬ ರುಚಿಯಾಗಿರ್ತದೆ. ಖಂಡಿತ ಒಮ್ಮೆ ಟ್ರೈ ಮಾಡಿ ನೋಡಿ. ಇದು ಒಂದು ದೊಡ್ಡ ಬಟಾಟೆ, ಇದು ಆಲೂಗಡ್ಡೆ ಬೇಯಿಸಿಟ್ಟಿದ್ದೇನೆ ನಾನು. ತುಂಬ ಸಾಫ್ಟಾಗಿ ಬೇಯಿಸಿದ್ದೇನೆ. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ನಾನೀಗ. ಒಂದೂವರೆ ಕಪ್ಪಿನಷ್ಟು ರವೆ ಹಾಕ್ತಾ ಇದ್ದೇನೆ, ಬೊಂಬೈ ರವೆ. ನಾವು ಸಜ್ಜಿಗೆ ಮಾಡ್ತೇವೆ ನೋಡಿ, ಅದೇ ರವೆ. ಒಂದು ಅರ್ಧ ಕಪ್ಪಿನಷ್ಟು ಅಕ್ಕಿ ಹಿಟ್ಟು ಮತ್ತು ಒಂದು ಅರ್ಧ ಕಪ್ಪಿನಷ್ಟು ತೆಳು ಅವಲಕ್ಕಿ ಹಾಕಿದ್ದೇನೆ ನಾನು ಇದಕ್ಕೆ. 1 ಕಪ್ಪಿನಷ್ಟು ದಪ್ಪ ಮೊಸರು ಮತ್ತು ಪಿಂಕ್ ಸಾಲ್ಟ್ ಹಾಕ್ತಾ ಇದ್ದೇನೆ, ರುಚಿಗೆ ತಕ್ಕಷ್ಟು ನೋಡಿ ಹಾಕಿ. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಖಂಡಿತ ಮರಿಬೇಡಿ. ನಾನು ಈ ರೀತಿ 1.5 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಹಾಕಿದ ನಂತರ ಮಿಕ್ಸಿಯಲ್ಲಿ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿ ನೋಡಿ ನಂತರ ನೀರು ಹಾಕ್ಕೊಳ್ಬಹುದು. ನೋಡಿ, ಇದನ್ನೀಗ ನಾನು ರುಬ್ಬಿ ತೆಗೆದಿದ್ದೇನೆ. ತುಂಬ ಸಾಫ್ಟಾಗಿ ಬರ್ತದೆ ಈ ದೋಸೆ. ತಕ್ಷಣ ಮಾಡಬಹುದು, ಬೆಳಿಗ್ಗೆ ಅಥವಾ ಸಂಜೆಗೆ ಬೇಕಿದ್ದರೆ. ಇದನ್ನೀಗ ನಾನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೇನೆ. ನೋಡಿ, ರಾತ್ರಿ ನೆನೆ ಹಾಕಬೇಕು, ಫರ್ಮೆಂಟ್ ಆಗಲಿಕ್ಕೆ ಇಡಬೇಕು, ಇದೆಲ್ಲ ಯಾವುದೇ ಒಂದು ಟೆನ್ಷನ್ ಇಲ್ಲದೆ ಮಾಡಲಿಕ್ಕಾಗುವಂತಹ ಸಾಫ್ಟಾದ ದೋಸೆ ಇದು. ಖಂಡಿತ ನಿಮಗೆ ಸಹ ಇಷ್ಟ ಆಗ್ಬೋದು ಅಂತ ನಾನು ತಿಳ್ಕೊಳ್ತೇನೆ. ನೋಡಿ, ಖಂಡಿತ ನೀವೊಮ್ಮೆ ಟ್ರೈ ಮಾಡಿ. ಇದನ್ನೊಂದು 10 ನಿಮಿಷ ನಾನು ಹಾಗೆಯೇ ಪಕ್ಕಕ್ಕಿಟ್ಟು ಚಟ್ನಿ ಮಾಡೋದಾದರೆ ಮಾಡ್ಕೊಳ್ಬಹುದು. ನಾನು ಒಂದು ಕಾಯಿ ಮೆಣಸಿನ ಚಟ್ನಿ ಮಾಡ್ಕೊಂಡಿದ್ದೇನೆ. ಈಗ ಇದಕ್ಕೆ ನಾನು ಸಣ್ಣಗೆ ಕಟ್ ಮಾಡಿದ ಒಂದು ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ. ತುಂಬ ಸಣ್ಣಗೆ ಕಟ್ ಮಾಡಿದ್ದೇನೆ ನಾನು ಇದನ್ನು. 1 ಚಮಚದಷ್ಟು ಜೀರಿಗೆ, ಇದೆರಡನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು. ನಂತರ ಒಂದು ಚಿಟಿಕೆಯಷ್ಟು ಬೇಕಿಂಗ್ ಸೋಡಾ ಪೌಡ್ರ್ ಇದೆ ನೋಡಿ, ಅದನ್ನೊಂದು ಚಿಟಿಕೆಯಷ್ಟು ಹಾಕಿ ಸಾಕು. ಸೋಡಾ ಹುಡಿ ಹಾಕೋದು ಬೇಡ ಅಂತಿದ್ದರೆ ಒಂದು ಅರ್ಧ ಗಂಟೆ ಇಟ್ಟರು ನಡೀತದೆ ಇದನ್ನು ಫರ್ಮೆಂಟ್ ಆಗಲಿಕ್ಕೆ ಅಂತ, ಅಥವಾ ತಕ್ಷಣ ಮಾಡ್ಬೋದು. ಮತ್ತು ಒಂದು ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಒಳ್ಳೆ ಟೇಸ್ಟ್ ಕೊಡ್ತದೆ ದೋಸೆಗೆ. ನಾನೀಗ ಇಲ್ಲಿ ಒಂದು ಅರ್ಧ ಚಮಚದಷ್ಟು ಎಣ್ಣೆಯನ್ನು ಕಾವಲಿಗೆ ಹಾಕಿದ್ದೇನೆ. ಕಾವಲಿ ಚೆನ್ನಾಗಿ ಬಿಸಿಯಾಗಿದೆ. ನಂತರ ಲೋ ಟು ಮೀಡಿಯಮ್ ಹೀಟಲ್ಲಿ ಇಟ್ಟು ನೋಡಿ, ಜಾಸ್ತಿ ಸ್ಪ್ರೆಡ್ ಮಾಡದೆ ಸ್ವಲ್ಪ ಸ್ಪ್ರೆಡ್ ಮಾಡಿ ನಾನಿದನ್ನೀಗ ಮುಚ್ಚಳ ಮುಚ್ಚಿ ಬೇಯಲಿಕ್ಕೆ ಇಟ್ಟಿದ್ದೇನೆ ನೋಡಿ. ಲೋ ಟು ಮೀಡಿಯಮ್ ಹೀಟಲ್ಲಿ ಇದನ್ನು ನಾವು ಬೇಯಿಸಬೇಕಾಗ್ತದೆ, ಇಲ್ಲಾಂದರೆ ತಳ ಸ್ವಲ್ಪ ಕಪ್ಪಾಗುವ ಚಾನ್ಸಸ್ ಇರ್ತದೆ. ಇದಕ್ಕೀಗ ಮೇಲೆ ನಾನು ಇನ್ನೂ ಸ್ವಲ್ಪ ತುಪ್ಪ ಅಥವಾ ಎಣ್ಣೆ ಹಾಕಿ ತಿರುಗಿಸಿ ಹಾಕಿ ಬೇಯಿಸ್ತಾ ಇದ್ದೇನೆ. ತುಂಬ ಸಾಫ್ಟ್ ಇರೋದ್ರಿಂದಾಗಿ ಎರಡು ಬದಿಯೂ ದೋಸೆಯನ್ನು ಬೇಯಿಸಬೇಕಾಗ್ತದೆ. ಜಾಸ್ತಿ ಸ್ಪ್ರೆಡ್ ಮಾಡದೆ ಸ್ವಲ್ಪವೇ ಸ್ಪ್ರೆಡ್ ಮಾಡಿ ಸುತ್ತ ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಮಗುಚಿ ಹಾಕಿ ಬೇಯಿಸಿದರೆ ದೋಸೆ ರೆಡಿ ಆಯಿತು. ಸೈಡಲ್ಲಿ ಕ್ರಿಸ್ಪಿದ್ದು, ಒಳಗೆ ತುಂಬ ಸಾಫ್ಟ್ ಆಗಿದೆ ಈ ದೋಸೆ. ಖಂಡಿತ ನಿಮ್ಮ ಮನೆಯಲ್ಲೊಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್. ನಿಮ್ಗೆ ಇವತ್ತಿನ ರೆಸಿಪಿ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ. ಮತ್ತು ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.